ಬಂಸಾರೆ ನಮ್ ಅಡ್ಗೆ ಹೊಡ್ದೆ ಗೆದ್ದೆ ಖುಷಿ ಆಯ್ತಾ? ಓ, ನೀನ್ ಆಡಿದ್ದು ಒಲಿಂಪಿಕ್ಸ್ ಅಲ್ವಾ? ಸಕ್ಕತ್ತಾಗಿ ಆಡ್ದೆ ಕಣೆ. ಪ್ರಶಸ್ತಿ ಏನಾದ್ರು ಕೊಡ್ತಾರಾ? ಕೊಡ್ತಾರೆ. ಓ, ನೀ ಕೊಡಲ್ಲ ಅಂತ ಅನ್ಕೊಂಡ್ ಸೋತ್ ಬಿಟ್ರಾ? ಕೊಡ್ತಾರೆ. ಅದೇನೋ ಕಪ್ಪು ಅಥವಾ ಪ್ಲೇಟೋ ಏನೋ ಕೊಡ್ತಾರೆ. ಮನೇಲಿ ಇಟ್ಕೊಂಡು ಪೂಜೆ ಮಾಡೋದನ್ನ. ಪೂಜೆ ಮಾಡಲ್ಲ ವಂಶವ್ರೆ. ಆ ಕಪ್ಪೋ ತಟ್ಟೆನೋ ಕೊಟ್ರೆ ಅದ್ರಲ್ಲೇ ನಿಮ್ಗೆ ಊಟ ತಿಂಡಿ ಹಾಕೊಡ್ತೀನಿ, ಸರಿನಾ? ನಿಮಗೆ ಸುಮ್ಮನಿರಕ್ಕಾಗೋದೇ ಅಲ್ವಾ? ಆಕ್ಚುಲಿ ನಿನ್ಗೇನ್ ಗೊತ್ತಾ, ಈ ಚರ್ಚಾ ಸ್ಪರ್ಧೆ ಇದೆಯಲ್ಲ ಅದನ್ನ ಇಡ್ಬೇಕು ಕಣೆ. ಊರಿಗಲ್ಲ, ಇಡೀ ವರ್ಲ್ಡ್ ನಂಬರ್ 1 ಬರ್ತೇನೆ ನೀನು. ಯಾವ ಸ್ಪರ್ಧೆ ಇಟ್ರು ನನ್ ವರ್ಲ್ಡ್ ನಂಬರ್ 1 ಬರೋದು. ಬಿಡಿ ಹೋಗ್ಲಿ. ತೆಗೆದು ಗೊತ್ತಾ ಅಂದ್ರ ಮಡಿಗೆ ಉರಿಯೋ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಗೆದ್ದಿರೋ ಸ್ವಾತಿ ಅವರಿಗೆ ಜಾತ್ರೆ ಕೊನೆ ದಿನ ಪ್ರಶಸ್ತಿಯನ್ನ ವಿತರಿಸಲಾಗುತ್ತೆ. ಕೇಳಿಸ್ಕೊಂಡ್ರಾ? ನಾನೇನಂಗ್ ಪ್ರಶಸ್ತಿ ಕೊಡ್ತಾರೆ. ಕೇಳಿಸ್ತು. ಅದನ್ನೇನ್ ಪದೇ ಹೇಳ್ತೀಯ? ಇರಿಟೇಟ್ಸ್ ಅಲ್ಲ. ಅದೇನ್ ಹೊಟ್ಟೆ ಕಿಚ್ಚು. ಓ, ಪ್ರಶಸ್ತಿ ಅದಿರ್ಲಿ. ನಾಳೆ ಆ ಪಶುಪತಿ ನಮ್ಮ ಮನೆ ಕೀ ವಾಪಸ್ ಕೊಟ್ರೆ ಸಾಕು. ಒಂದ್ಸಿ ಎಲ್ಲಿ ಹೊರಟ? ಅದು ಇಲ್ಲಿ ಒಂದು ರೆಸಾರ್ಟ್ ಮೀಟಿಂಗ್ ಸೆಟ್ ಆಯ್ತು, ಸೊ ಅದನ್ನ ಮುಗಿಸ್ಕೊಂಡ್ ಬರ್ತೀನಿ. 2 ದಿನ ನೀನೆಲ್ಲೂ ಹೋಗಂಗಿಲ್ಲ, ಗೊತ್ತಾಯ್ತಾ? ಎಲ್ಲೂ ಹೋಗ್ದು ಇಲ್ಲೇನ್ ಮಾಡ್ಲಿ? ನಿಮ್ ಜೊತೆ ಊಸುತ್ತಲಾ? ನನ್ ಜೊತೆ ಅಲ್ಲ. ಸ್ವಾತಿ ಬಾ ಮೇಲೆ. ಸ್ವಾತಿ ಇದೇನು ಹೊಸ ಸೆಟಪ್? ಹೇಳಿ, ನೀನು ಮತ್ತೆ ಅಜ್ಜಿ ಸೇರ್ಕೊಂಡು ಏನ್ ಪ್ಲಾನ್ ಮಾಡ್ತಿದ್ದೀರಾ? ಇವಳೆಲ್ಲ ಕಣೋ, ನಾನ್ ಪ್ಲಾನ್ ಮಾಡಿರೋದು. ಏನ ಇಲ್ಲಿ ಒಂದು ದೇವಿ ದೇವಸ್ಥಾನ ಇದೆಯಂತೆ. ಹೊಸದಾಗಿ ಮದ್ವೆ ಆಗಿರೋರು ಆ ದೇವಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡ್ ಬಂದ್ರೆ ಎಲ್ಲ ಒಳ್ಳೇದಾಗತ್ತಂತ. ಇದು ನಿನಗೆ ಯಾರು ಹೇಳಿದ್ದು? ರಾಧಿಕಾ ಹೇಳಿದ್ರು. ಅವ್ರಿಗೆ ಬೇರೆ ಮಾಡಕ್ ಕೆಲ್ಸ ಇಲ್ಲ ಅನ್ಸುತ್ತೆ. ನೀನು ಹಂಗಂತೀಯ? ಏನಿಲ್ಲ, ಒಂದ್ ಕೆಲ್ಸ ಮಾಡು. ಆ ಟೆಂಪಲ್ಗೆ ನೀನು, ನಿನ್ನ ಹಸ್ಬೆಂಡ್ ಮತ್ತೆ ಇವಳು ಹೋಗ್ಬಿಟ್ ಬನ್ನಿ. ಅಲೋ, ನಾನು ನನ್ನ ಹಸ್ಬೆಂಡ್ ಹೋಗ್ ಬಂದಾಗಿದೆ. ಈಗ ನೀವಿಬ್ರು ಹೊಸದಾಗಿ ಮದ್ವೆ ಆಗಿರೋರು, ನೀನ್ ಇವನ್ನ ಕರ್ಕೊಂಡು ಹೋಗ್ಬಿಟ್ಟ. ಆಗಲ್ಲ. ಏನು ಹೋಗಲ್ಲ ಅಂತ್ಯ? ನೀನ್ ಹೋಗಿಲ್ಲ ಅಂದ್ರೆ ನಾನು ನಿಮ್ ತಾತ ಇಲ್ಲೇ ಉಳ್ಕೊಂಡ್ಬಿಡ್ತೀವಿ. ಆ ಒಂದ್ ಕೆಲ್ಸ ಮಾಡಕ್ ಹೋಗ್ಬೇಡ. ಮೀಟಿಂಗ್ ಇದೆ, ಅರ್ಥ ಮಾಡ್ಕೊಡೆ. ಮೀಟಿಂಗ್ ಬೇಜಾರ್ನಲ್ಲಿ ಇಟ್ಕೋ, ಈಗ ಕರ್ಕೊಂಡು ಹೋಗು. ಸರಿ ಬಾ, ಕಾರತ್ ಹೋಗ್ಬಮ್ಮ. ಅವನೇನನ್ನು ಹೇಳ್ತೇನೆ, ಬೇಜಾರ್ ಮೆಕ್ಕೋಬೇಡ. ಹೋಗ್ಬಾ, ದರ್ಶನ ಚೆನ್ನಾಗಾಗ್ಲಿ. ಸರಿ ಹಚ್ಚಿ. ನೀನು ಬಂದ್ ಕುತ್ಕೋ, ಹೋಗ್ಬಿಡಣ. ಹೋಗ, ನಂಟಿ ಕರ್ಕೊಂಡು ಹೋಗ. ಅದ್ಮ, ಬೆಂಗಳೂರಲ್ಲಿ ಹಣ್ಣು ತರಕಾರಿಗಳೆಲ್ಲ ತುಂಬಾ ಬೆಲೆ ಅಂತೆ. ಆ ಶಾರದಕ್ಕನ್ ಮಗ ಹೇಳ್ತಿದ್ದ. ಹೌದೇನೆ? ಹೌದು ಅದ್ಕೆ, ಎಲ್ಲ ದುಬಾರಿನೇ. ದುಡ್ಡಿಲ್ಲ ಅಂದ್ರೆ ಅಲ್ಲಿ ಜೀವನನೇ ಮಾಡಕ್ಕಾಗಲ್ಲ. ಅಮ್ಮ ಏನೇ, ಸ್ವಲ್ಪ ಬೇಗ ಬಾರಮ್ಮ ಇಲ್ಲಿ. ಹಾ, ಬಂದೆ. ಚೈತ್ರ ಯಾಕೋ ಕೂಗ್ತಿದ್ದಾಳೆ, ಏನಂತ ಕೇಳ್ಕೊಂಡ್ ಬರ್ತೀನಿ. ಯಾಕೆ ಹೀಗ್ ಕೂಗ್ತಿದ್ಯಾ? ಅಲ್ಲಿಗೆ ಬರೋದಲ್ವಾ? ನಿನ್ ಹತ್ರ ಮಾತ್ರ ಮಾತಾಡ್ಬೇಕಿತ್ತು, ಅದಕ್ಕೆ ಕರ್ದೆ. ಅಲ್ಲ ಕಣಮ್ಮ, ಅವರೆಲ್ಲ ಇನ್ನು ಎಷ್ಟು ದಿವಸ ಅಂತ ಇಲ್ಲೇ ಇರ್ತಾರೆ? ಬೆಟ್ಟಿಯಾಗಿ ತಿನ್ಕೊಂಡು ಎಲ್ಲರೂ ಉಳ್ಕೊಂಡಿದಾರಲ್ಲ, ಅವ್ರ ಖರ್ಚೆಲ್ಲ ಯಾರ್ ಕೊಡ್ತಾರೆ ಅಂತೀನಿ. ಸ್ವಲ್ಪ ಮೆಲ್ಲಗ್ ಮಾತಾಡೆ. ಏನಾಗಿದ್ಯಾ ನಿಂಗೆ? ಅವೆಲ್ಲ ನಮ್ಮವ್ರೆ ಅನ್ನೋದನ್ನ ಮರಿಬೇಡ. ನೀನ್ ಹೀಗೆ ಕನ್ಸ್ ಕಾಣ್ತಾ ಇರು. ನಿನ್ನ ಮಗ ಗೀತನ್ನ ಮದ್ವೆ ಆಗಿ ಹೆಂಡತಿ ಸೆರ್ಗಿಟ್ಕೊಂಡ್ ಸೀದಾ ಅವ್ರ ಮನೆಗ್ ಹೋದ. ಇವಾಗ ಅವ್ರನ್ನೆಲ್ಲಾನು ಕರ್ಕೊಂಡು ಇಲ್ಲಿಗ್ ಬಂದಿದ್ದಾನೆ. ಹೀಗೆ ಆದ್ರೆ ನಮ್ ಕತೆ ಏನಮ್ಮ? ನೋಡು, ನಾನ್ ಇನ್ನೂ ಗಟ್ಟಿ ಮುಟ್ಟಾಗಿದ್ದೀನಿ. ಕುಮಾರ ಇಲ್ಲಿಗ್ ಬಂದು ನನ್ನ ನೋಡ್ಕೊಳ್ಳೋ ಅವಶ್ಯಕತೆ ಈಗೇನೂ ಇಲ್ಲ. ನೋಡ್ ಚೈತ್ರ, ನನ್ ತಮ್ಮನ್ ಮನೆಯವರು ತುಂಬಾ ಕಷ್ಟದಲ್ಲಿದ್ದಾರೆ. ಗೊತ್ತಿದ್ದು ಈ ಸಮಯದಲ್ಲಿ ಮನುಷ್ಯತ್ವನೇ ಇಲ್ದೇ ಇರೋರ್ ತರ ನಾನು ಹೇಗೆ ನಡ್ಕೊಳಕ್ಕಾಗುತ್ತೆ? ಅಮ್ಮ, ನಾನ್ ಹೇಳೋದನ್ನ ಕೇಳಿಸ್ಕೊ. ಮೊದ್ಲು ಕುಮಾರ್ನ ಅವ್ರ ಮನೆ ಹಳಿಯನಾಗ್ ಮಾಡ್ಕೊಂಡು ಅವ್ರು ಹೇಳ್ದಂಗ್ ಕೇಳಾಗ್ ಮಾಡುದು. ಈಗ ನಿನ್ನೂ ಅವ್ರ ತಾಳಕ್ ತಕ್ಕ ಗುಣಿಸ್ತಾ ಇದಾರೆ. ನನಗನ್ಸುತ್ತೆ ನಿನ್ಗೂ ಮಾಟ ಮಂತ್ರ ಮಾಡ್ಸಿದಾರೆ ಅಂತ. ಸ್ವಲ್ಪ ಬಾಯಿ ಮುಚ್ಚಿ. ನನ್ ಬಾಯಿ ಮುಚ್ಚಿಸಿದ್ರೆ ಸತ್ಯ ಏನ್ ಸುಳ್ಳಾಗಲ್ಲಮ್ಮ. ಮುಂದೊಂದ್ ದಿಸ ನೀನ್ ಹುಷಾರಿಲ್ದೆ ಹಾಸಿಗೆ ಹಿಡಿದ್ರು ನಿನ್ ಮಗ ನಿನ್ನ ನೋಡಕ್ ಬರಲ್ಲ. ಹೆಂಡತಿ ಮನೆಯವ್ರ ಸೇವೆ ಮಾಡ್ಕೊಂಡು ಸುಖವಾಗಿರ್ತಾನೆ. ಅವಾಗ ಈ ಚೈತ್ರ ಹೇಳಿದ್ ನಿನಗ್ ನೆನಪಾಗುತ್ತೆ. ಅಲ್ಲಿವರೆಗೂ ಹೀಗೆ ಆಡ್ತಿರು. ನೋಡು ಚೈತ್ರ, ನೀನ್ ಹೀಗೆ ಹುಚ್ಚುಚ್ಚಾಗಿ ಮಾತಾಡೋ ಹಾಗಿದ್ರೆ ನನ್ನ ಹತ್ರ ಮಾತಾಡ್ಬೇಡ ಕಣ. ನೋಡೆ, ಗೀತನ್ ಮನೆಯವರು ಕುಮಾರನ್ಗೆ ಮಾವನ್ ಮನೆಯವ್ರು ಮಾತ್ರ ಅಲ್ಲ, ನನ್ ತಮ್ಮನ್ ಮನೆಯವ್ರ ಕಣೆ. ನಿನಗೂ ಮಾವನ್ ಮನೆಯವ್ರ ಕಣೆ, ಅದು ನೆನ್ಪಿರ್ಲಿ. ನನ್ ತಮ್ಮ ದುಬೈಯಿಂದ ಬರುವಾಗ ಕೈ ತುಂಬಾ ಉಡುಗೊರೆ ತರುವಾಗ ನೀನು ಚೆನ್ನಾಗಿತ್ತಲ್ವಾ? ಪಾಪ, ಈಗ ಅವ್ರಿಗೆ ಕಷ್ಟ ಬಂದಿದೆ. ಈಗ ಅವ್ರು ಮಾಡ್ದಿರೋ ತಪ್ಪೆಲ್ಲ ನೆನ್ಪಾಗ್ತಿದೆ ಅಲ್ವಾ? ಹೋಗಿ ಕೆಲ್ಸ ನೋಡೋಗೋ. ಯಾಕದ್ಕೆ ಚೈತ್ರ ಕರ್ದಿದ್ದು? ಅದೇನಿಲ್ಲ ಕಣೆ, ಚೈತ್ರ ಪೇಟೆಗೆ ಹೋಗ್ಬೇಕಂತೆ, ಅದನ್ನ ಹೇಳಕ್ ಕರ್ದಿದ್ದು. ನೀನ್ ಬೇಗ ತರಕಾರಿ ಬಿಡ್ಸು, ಅಡಿಗೆ ಮಾಡೋಣ, ಆಮೇಲೆ ತಡ ಆಗ್ಬಿಡತ್ತೆ. ಅಯ್ಯೋ ದೇವ್ರೆ, ನನ್ನಿಂದ ಎಂತ ದೊಡ್ಡ ತಪ್ಪಾಗೋಯ್ತು. ಗೀತಾ ಮನೆ ಕಷ್ಟಗಳ ಮಧ್ಯೆ ನಮ್ಮಮ್ಮ ಒಂಟಿ ಆಗಿದ್ದಾಳೆ ಅನ್ನೋದನ್ನೇ ನಾನ್ ಮರ್ತ್ಬಿಟ್ಟಿದ್ದೀನಿ. ಎಂತ ಮಗ ನಾನು. ಅಜ್ಜಿ ನೋಡಿದ್ರೆ ವನದೇವಿ ಅಂತ. ನೀನ್ ಯಾವ್ದೋ ಕಾಡು ಕರ್ಕೊಂಡ್ ಬಂದಿದ್ಯಾ? ವನದೇವಿ ಅಂದ್ರೆ ಕಾಡಲ್ಲಿರೋ ದೇವಿ ಅಂತ, ಅಷ್ಟು ಗೊತ್ತಾಗಲ್ವಾ? ಅಂದಾಗೆ ನನಗೆ ದೇವಸ್ಥಾನ ಎಲ್ಲ ಇಷ್ಟ ಅಲ್ಲ ಅಂತ ಅಜ್ಜಿಗ್ ಚೆನ್ನಾಗ್ ಗೊತ್ತು. ಹಾಗಿದ್ರು ನನ್ನ ಫೋರ್ಸ್ ಮಾಡ್ತಿದ್ದಾರೆ. ನೀನೇನಾದ್ರೂ ಪ್ರೀ ಪ್ಲಾನ್ ಮಾಡ್ತಿದ್ಯೋ ಹೇಗೆ? ಹಲೋ, ಹಾಗೆಲ್ಲ ಏನೂ ಇಲ್ಲ. ಇವಾಗ ನೀವ್ ಇಲ್ಲೇ ನಿಂತ್ಕೊಂಡು ಜಗಳ ಆಡ್ತಿರ್ತೀರಾ ಇಲ್ಲ ದೇವಸ್ಥಾನಕ್ ಬರ್ತೀರಾ? ದೇವಸ್ಥಾನ ಬರೋದು ಹಾಗಿರ್ಲಿ, ಇಲ್ಲಿ ಏನಾದ್ರೂ ಹುಲಿ ಸಿಂಹ ಆತರ ಪ್ರಾಣಿಗಳಿದೆಯಾ? ಓ, ತುಂಬಾನೇ ಇದೆ. ಒಳ್ಳೆ ವಿಚಾರ. ಸರಿ, ಅದೇನಿದೆ ದೇವಸ್ಥಾನ ದರ್ಶನ ಇದೆಯಲ್ಲ, ಅದನ್ನ ಮಾಡ್ಕೊಂಬಾ. ನನಗೆ ಸ್ವಲ್ಪ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಇದೆ, ನಾನು ಮುಗಿಸ್ಕೋತೀನಿ. ಒಂದ್ 5 ನಿಮಿಷ ಅಷ್ಟೇ, ಹೋಗ್ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ನನ್ಗೂ ಅಷ್ಟೇ ಒಂದ್ 5 ನಿಮಿಷ ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನ ಮುಗಿಸ್ಕೋತೀನಿ. ಮೇಲ್ ಬಂದ್ರೆ ನೆಟ್ವರ್ಕ್ ಬೇರೆ ಸಿಗಲ್ಲ, ಸೊ ಇಲ್ಲೇ ಫಿನಿಶ್ ಮಾಡ್ಕೋತೀನಿ. ಹೋಗ್ಬಿಟ್ ಬಾ. ಏನಾದ್ರೂ ಮಾಡ್ಕೊಳ್ಳಿ, ನಾನು ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ. ಮಾವ ಯಾಕ್ ಮಾವ ಹೀಗ್ ಕಿತ್ ಹಾಕ್ತಾ ಇದ್ದೀರಾ? ಇದನ್ನೆಲ್ಲ ಅತ್ತೆ ನೆಟ್ಟಿರೋದು. ಅವ್ರ ಏನಾದ್ರೂ ನೋಡಿದ್ರೆ ಅವ್ರ ಕೈ ಚೆನ್ನಾಗ್ ಬೈಸ್ಕೊಂತೀರ ನೋಡಿ. ನಾನ್ ತುಂಬಾ ಕೆಟ್ಟ ಮಗ ಗೀತಾ. ಅಮ್ಮ ಬೈದ್ರೆ
ಸಹಿಸ್ಕೋತೀನಿ ಬಿಡು. ಅಮ್ಮ ನನ್ನಿಂದ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೆ ಏನೋ. ಯಾಕ್ ಮಾವ ಹೀಗ್ ಮಾತಾಡ್ತಾ ಇದೀರಾ? ಅಲ್ಲ, ಅತ್ತೆ ಯಾಕೆ ನಿಮ್ಮೇಲ್ ಬೇಜಾರ್ ಮಾಡ್ಕೊಂತಾರ? ಏನ್ ಯೋಚನೆ ಮಾಡ್ತಿದ್ದೀರಾ ಮಾವ? ಏನಿಲ್ಲ ಬಿಡು. ಇಲ್ಲ ಮಾವ, ನೀವ್ ಸುಳ್ಳು ಹೇಳ್ತಾ ಇದ್ದೀರಾ. ನಿಮ್ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ ನೀವ್ ಏನೋ ಬೇಜಾರ್ ಮಾಡ್ಕೊಂಡಿದ್ದೀರಾ. ಅದೇನು ಅಂತ ನೀವ್ ನನ್ನ ಹತ್ರ ಹೇಳಲೇಬೇಕು. ಏನಿಲ್ಲ ಅಂತ ಹೇಳದ್ ನನಗಿತ. ನನ್ನ ಹತ್ರ ಹೇಳೋದಕ್ಕೂ ಇಷ್ಟೊಂದ್ ಯೋಚನೆ ಮಾಡ್ಬೇಕಾ ಮಾವ? ನೋಡಿ, ನಿಮಗ್ ನನ್ ಮೇಲೆ ನಿಜವಾಗ್ಲೂ ಪ್ರೀತಿ ಅನ್ನೋದಿದ್ರೆ ನೀವ್ ನನಗ್ ಅದೇನು ಅಂತ ನಿಜ ಹೇಳಲೇಬೇಕು. ನನ್ ಮದ್ವೆ ಆದ್ಮೇಲೆ ಅಮ್ಮ ಮತ್ತೆ ಈ ಮನೆ ಜವಾಬ್ದಾರಿ ಎರಡನ್ನೂ ಮರ್ತ್ಪಟ್ಟಿದೀನಿ ಅಂತ ಅಕ್ಕ ಹೇಳ್ತಿದ್ಲು. ಅದನ್ ಕೇಳಿ ಎಷ್ಟು ಬೇಜಾರಾಯ್ತು ಗೊತ್ತಾ ಗೀತಾ. ಆದ್ರೆ ಅವಳು ಹೇಳಿದ್ದು ನಿಜಾನೇ ಅಲ್ವಾ ಗೀತಾ? ನಾನೇನೋ ನೀನು ನಮ್ಮ ಮದುವೆ ಆಗಿ ಬಂದ್ಬಿಟ್ಟೆ. ಅದಾದ್ಮೇಲೆ ಒಂದಿನಾನು ಅಮ್ಮ ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ಯೋಚನೆ ಕೂಡ ಮಾಡ್ಲಿಲ್ಲ. ಈಗಂತೂ ಈ ಮನೆ ಆ ಮನೆ ಎರಡನ್ನೂ ನಡೆಸೋ ಶಕ್ತಿ ನನಗಿಲ್ಲ ಗೀತಾ. ಈಗ ಹೇಳು ಗೀತಾ, ನಾನ್ ಕೆಟ್ಟ ಮಗ ಅಲ್ವಾ? ನಾನೇ ನಿಮ್ ಹತ್ರ ಈ ವಿಷಯನ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಮಾವ. ಅತ್ತೆನ ನೋಡ್ಕೊಳಕ್ ಆಗೋದಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನೀವು ಕೆಟ್ಟ ಮಗ ಆಗಲ್ಲ ಮಾವ. ಆಗ ನಮ್ ಮನೆ ಪರಿಸ್ಥಿತಿ ಹಾಗಿತ್ತು, ನೀವು ನಮ್ ಜೊತೆನೆ ಬರೋ ಹಾಗಾಯ್ತು. ಯಾರಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ ಹೀಗೆ ಫೀಲ್ ಮಾಡ್ಕೊಂಡಿರೋರು. ಅದು ಸಹಜನೇ ಅಲ್ವಾ ಮಾವ? ಗೀತಾ, ಈಗೇನ್ ಮಾಡೋದು ನನಗೊಂದು ಗೊತ್ತಾಗ್ತಿಲ್ಲ. ಅದಕ್ಕೆ ನಾನೊಂದ್ ನಿರ್ಧಾರಕ್ ಬಂದಿದ್ದೀನಿ. ಅತ್ತೆನ ನಾವು ನಮ್ ಜೊತೆಗೆ ಮನೆ ಕರ್ಕೊಂಡ್ ಹೋಗ್ಬಿಡೋಣ. ಆಗ ಅವ್ರಿಗೂ ನೆಮ್ಮದಿ, ನಮ್ಗೂ ನೆಮ್ಮದಿ. ವಯಸ್ಸಾದ ಕಾಲದಲ್ಲಿ ಮಕ್ಳು ತಮ್ ತಾಯಿನ ನೋಡ್ಕೊಬೇಕು. ನಿಮ್ಮಮ್ಮ ಅಕ್ಕ ಯೋಚನೆ ಮಾಡ್ತಿರೋದ್ರಲ್ಲಿ ತಪ್ಪೇನು ಇಲ್ಲ ಅನಿಸ್ತದೆ ಮಾವ. ಕಲ್ವಾದ್ ನಮಗ್ ದುಡ್ಮೆ ಇಲ್ಲ, ಅದಕ್ಕೆ ಕಷ್ಟ ಅನಿಸ್ತದೆ. ನಾವಿಬ್ರು ಒಟ್ಟಿಗೆ ಜೊತೆಯಾಗಿ ಕೆಲ್ಸ ಮಾಡಿದ್ರೆ ಎಲ್ರನ್ನೂ ಚೆನ್ನಾಗ್ ನೋಡ್ಕೋಬಹುದು ಮಾವ. ನೀವೇನಂತೀರಾ? ಗೀತಾ, ನೀನ್ ಹೇಳಿದ್ ಸರಿಯಾಗಿದೆ. ನಾನ್ ಈಗ್ಲೇ ಅಮ್ಮಂಗ್ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಬೇಡ ಮಾವ, ಅತ್ತೆ ಈಚೆ ಹೋಗಿದ್ದಾರೆ. ಮನೆಗ್ ಬಂದ್ಮೇಲೆ ಆರಾಮಾಗಿ ಕುತ್ಕೊಂಡ್ ಮಾತಾಡೋಣ. ಇವಾಗ ಫೋನ್ ಮಾಡ್ಬೇಡಿ. ಸರಿ ಮಾವ, ಇವಾಗ ಅತ್ತೆ ಬರೋ ಅಷ್ಟ್ರಲ್ಲಿ ನೀವ್ ಕಿತ್ತಿರೋ ಗಿಡನೆಲ್ಲ ನಾವ್ ನೆಡ್ಬೇಕು. ಇಲ್ಲ ಅಂದ್ರೆ ಅತ್ತೆ ಹತ್ರ ಚೆನ್ನಾಗ್ ಬೈಸ್ಕೊಂತೀರಾ. ಹೋಗಿ ಅರ್ಧ ಗಂಟೆನೂ ಆಗಿಲ್ಲ, ಫೋನ್ ಮಾಡ್ತಿದ್ದಾಳೆ. ಹಲೋ ಹಲೋ ಹಲೋ, ಪದೇ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡ್ತಾ. ಹಲೋ ಹಲೋ, ವಂಶ ಅವ್ರೆ ನಾನ್ ಮಾತಾಡೋದ್ ಕೇಳಿಸ್ತಿತ್ತ? ವಂಶ, ಏಯ್ ಎಲ್ಲಿದ್ಯಾ ನೀನು? ಹಲೋ, ಜೋರಾಗಿ ಮಾತಾಡೋ, ಸರಿ ಕೇಳಿಸ್ತಿಲ್ಲ. ಹಲೋ, ಹೆಲ್ಪ್ ಮಾಡಿ ಪ್ಲೀಸ್, ಬೇಗ ಬನ್ನಿ, ಹೆಲ್ಪ್ ಮೀ. ನೀವು ತುಂಬ ಭಯ ಆಗ್ತಿದೆ, ಪ್ಲೀಸ್ ಬನ್ನಿ ವಂಶ ಅವ್ರೆ. ಹಲೋ, ಕಾರ್ ಲೆಫ್ಟ್ ಸೈಡ್ ಅಲ್ಲಿ ಒಂದ್ ದೊಡ್ಡ ಮರ ಕಾಣಿಸ್ತಿದ್ದಿಲ್ಲ, ಆಲ್ ದಾರಿ ಇದೆ, ಅಲ್ಲಿಂದ ಬೇಗ ಬೇಗ ಬನ್ನಿ ಪ್ಲೀಸ್. ಏನು ಕೇಳಿಸ್ತಾ ಇಲ್ಲ? ಒಂದ್ ನಿಮಿಷ ಅಲ್ಲೇ ಬನ್ನಿ. ಸರಿ, ಹಲೋ ಎಲ್ಲಿದ್ಯಾ? ಹಲೋ ಹಲೋ, ಭಯ ಆಗ್ತದೆ, ಪ್ಲೀಸ್ ಬೇಗ ಬನ್ನಿ. ಹಲೋ, ಬರ್ತಾ ಇದೀನಿ. ಎಲ್ಲಿದ್ಯಾ? ನೋಡು, ಜಾಸ್ತಿ ಗಾಬರಿ ಆಗ್ಬೇಡ. ಯಾವ ಕಡೆ ಬರ್ಬೇಕಂತ ಗೊತ್ತಾಗ್ತಿಲ್ಲ. ಹಲೋ, ನಾನ್ ಕಾರಲ್ಲಿ ಹೋದ್ನಲ್ಲ, ಅಲ್ಲೊಂದ್ ಕಾಲ್ ದಾರಿ ಇದೆ, ಅಲ್ಲೊಂದ್ ದೊಡ್ಡ ಮರ ಕಾಣಿಸುತ್ತೆ, ಪ್ಲೀಸ್ ಬೇಗ ಬನ್ನಿ ವಂಶ ಅವ್ರೆ. ನಂಗ್ ತುಂಬಾ ಭಯ ಆಗ್ತದೆ. ಕಾಣತ್ತು ಬಂದೆ ಬರ್ತಾ ಇದ್ದೀನಿ. ಭಯ ಪಡ್ಕೋಬೇಡ, ಬಂದೆ. ಹಲೋ ವಂಶ ಅವ್ರೆ, ಬಂದ್ರಾ? ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ. ಎಲ್ಲಿದ್ದೀನಿ ನೀನು? ಅದೇ ದೊಡ್ಡ ಮರ ಹೇಳಿದ್ನಲ್ಲ, ನಾನ್ ಅಲ್ಲೇ ಇದ್ದೀನಿ, ಕಾಯ್ತಿದ್ದೀನಿ ವಂಶ ಅವ್ರೆ. ಬೇಗ ಬನ್ನಿ, ನಂಗ್ ಭಯ ಆಗ್ತಿದೆ. ವಂಶ ಅವ್ರೆ ಕೇಳಿಸ್ತಿದ್ಯಾ? ನಂಗ್ ಭಯ ಆಗ್ತಿದೆ, ಪ್ಲೀಸ್ ಬೇಗ ಬನ್ನಿ ವಂಶ ಅವ್ರೆ. ಎಲ್ಲಿದ್ಯಾ? ಅದೇ ದೊಡ್ಡ ಮರ ಹೇಳಿದ್ನಲ್ಲ, ಅಲ್ಲೇ ಇದೀನಿ, ಪ್ಲೀಸ್ ಬೇಗ ಬನ್ನಿ ವಂಶ ಅವ್ರೆ. ತುಂಬಾ ಭಯ ಆಗ್ತಿದೆ. ಹಲೋ, ಬರ್ತಾ ಇದೀನಿ. ಬೇಗ. ಹಲೋ, ನಿನಗೆ ತಲೆ ಕೆದ್ದಿದ್ಯಾ? ಲೂಸ ನೀನು ನನ್ನಲ್ಲಿ ಕಳ್ಸ್ಕೊಳಕ್ಕೆ ಇಷ್ಟೋ ಡ್ರಾಮಾ ಬೇಕಿತ್ತಾ? ಎಷ್ಟು ಕೆಲ್ಸ ಇತ್ತು ಗೊತ್ತಾ ನಿನಗೆ? ಇನ್ ನಾಲ್ಗೆಲ್ಲಿ ಬರೀ ಸುಳ್ಳಿ ಕಂತೇನೆ ಇದೆ ಕಣೆ. ಒಳ್ಳೆ ಸಾಹಸ ಆಯ್ತು, ಹುಚ್ಚು. ಮುಗಿತಾ? ನಾನಿನ್ ಬೇಕು ಅಂತ ಮಾಡಿಲ್ಲ. ನೀವ್ ಇಲ್ಲಿವರೆಗೂ ಬಂದು ದೇವ್ರ ದರ್ಶನ ಮಾಡ್ದೆ ಹಾಗೆ ಹೋದ್ರೆ ಚೆನ್ನಾಗಿರಲ್ಲ ಅಂತ ಸುಳ್ಳು ಹೇಳಿ ಕರೆಸ್ಕೊಂಡೆ. ಬನ್ನಿ ಹೋಗಿ ದರ್ಶನ ಮಾಡ್ಕೊಂಬರ. ಇದೇ ರೀತಿ ಮಾಡ್ತಾ ಇದ್ರೆ ಇಲ್ಲೇ ಬಿಟ್ಟು ಹಾಗೆ ಕಾರ ಹೋಗ್ಬಿಡ್ತೀನಿ ನಾನು. ಹೋಗಿ ಬಿಡಿ ವಂಶ ಅವ್ರೆ, ಇವಾಗ ಬಂದ್ರಲ್ಲ, ಬನ್ನಿ ದರ್ಶನ ಮಾಡ್ಕೊಂಬರ. ಏನೇ ಮಾಡ್ಕೋ. ಹೆಸರು ರಾಶಿ ನಕ್ಷತ್ರ ಎಲ್ಲ ಇದ್ರಲ್ಲಿದೆ, ಅರ್ಚನೆ ಮಾಡ್ಬಿಡಿ. ಪೂಜೆ ಎಲ್ಲ ನೀಟಾಗಿ ಮುಗೀತು ತಾನೆ? ನಾನು ನೋಡ್ಲಾ? ಇನ್ನೂ ಮುಗ್ದಿಲ್ಲ, ಇನ್ನೂ ಇದೆ, ಇಲ್ಲೇ ಇರಿ. ಇದು ಸ್ವಲ್ಪ ಅತಿ ಆಯ್ತು ಅನ್ಸುತ್ತೆ. ನಾನೇ ನಿಜವಾದ ಗಂಡನ? ನನ್ ಹೇಳೋದನ್ನ ಕೇಳೋದಕ್ಕೆ ನನ್ ಕೇಳಾಗಲ್ಲ. ನಾನು ಹೊರಟೆ. ಹೋಗ್ತೀರಾ? ಕೂಗ್ತಿ ಸರಿ, ನಾ ಅಜ್ಜಿಗೆ ಫೋನ್ ಮಾಡ್ತೀನಿ. ಮಾಡ್ಕೋ, ನಾನು ಹೆದರ್ಕೋತೀನಿ. ಹೋಗಲಿ. ಹಲೋ ಅಜ್ಜಿ. ಸ್ವಾತಿ, ಪೂಜೆ ಎಲ್ಲ ಚೆನ್ನಾಗಾಯ್ತಾ? ದೇವ್ರ ದರ್ಶನ ಆಯ್ತಾ? ವಂಶಿ ಎಲ್ಲ ಕಾಣಿಸ್ತಿಲ್ಲ. ಹಾ ಅಜ್ಜಿ, ಇಲ್ಲಿ ಪಕ್ಕದಲ್ಲೇ ಇದಾರೆ. ಮಾತಾಡ್ತೀರಾ? ನೀವು ದಿಟ್ ಹೋಗ್ತೀರಾ ಅಂತ ಹೇಳ? ಒಳ್ಳೆ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ, ಇಡ್ತೀನಿ. ಅಜ್ಜಿ, ಇಲ್ಲಿ ಪೂಜೆ ನಡೀತದೆ, ನಾನ್ ಹೊರಡ್ಬೇಕು, ಕಾಲ್ ಮಾಡ್ಲಾ? ಸರಿ ಅಮ್ಮ, ಹುಷಾರು, ಬೇಗ ಬಂದ್ಬಿಡಿ. ಸರಿ ಅಜ್ಜಿ, ಭಯ ಹಿಂಗೆ ಇರ್ಲಿ, ಮೆನ್ಷನ್ ಮಾಡಿ. ಮೊದ್ಲು ನೀವಿಬ್ರು ಕೈ ಮುಂದೆ ಮಾಡಿ ಈ ಕಣ್ಬಿಡಿ. ಇನ್ ಮುಂದೆ ಈ ಅಂಗಡಿ ಜವಾಬ್ದಾರಿ ನಿಂದು. ಹೋಗಿ ಗಂಡ ಹೆಂಡತಿ ಇಬ್ರು ಅಂಗಡಿ ನೋಡ್ಕೊಂಡ್ ಬನ್ನಿ. ಕೈ ಕೊಡಿ. ನಾನೆಲ್ಲ ಕಟ್ಟಿಸ್ಕೋದಲ್ಲ. ಇದು ಕಾಡಲ್ಲಿರೋ ದೇವಸ್ಥಾನ, ಸುತ್ತ ಪ್ರಾಣಿಗಳಿದೆ, ನಮ್ಗೆ ರಕ್ಷಣೆಗೆ ಅಂತ ಕೊಟ್ಟಿರ್ತಾರೆ. ಸುಮ್ನೆ ಕಟ್ಕೊಳ್ಳಿ. ಇದು ಕೊನೆಯ ತಾಸ್. ನನ್ ಜೊತೆ ಬಂದ್ ಪ್ರದಕ್ಷಿಣೆ ಹಾಕ್ಬಿಡಿ, ಆಮೇಲೆ ಆರಾಮಾಗಿ ಮನೆಗೆ ಹೋಗೋಣ.